ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಹಾಗೆಯೇ ಟಾಪಿಕ್ ಏನಂದರೆ ಸನ್ಸ್ಕ್ರೀನ್ ಬಳಸೋದು ಹೇಗೆ, ಅದರ ಬೆನಿಫಿಟ್ ಏನು, ಹೇಗೆ ಬೆಳೆಸಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ನಾನಿಲ್ಲಿ ನ್ಯೂಟ್ರಿಗೇನ್ ಅವ್ರದ್ದು ಸನ್ಸ್ಕ್ರೀನ ತೋರಿಸ್ತಾ ಇದ್ದೀನಿ. ಎಫ್ ಪ್ಲಸ್ 15++ ಇದೆ. ಇದು ಪ್ರತಿಯೊಬ್ಬರು ಸನ್ಸ್ಕ್ರೀನ್ನ 15+ ಮೇಲೆ ಬಳಸಬೇಕು. ಖಾಲಿ ಆಗಿತ್ತು, ಅದಕ್ಕೆ ಇನ್ನೊಂದು ತರಿಸ್ಕೊಂಡಿದ್ದೀನಿ. ಮೊದಲು ಈ ರೀತಿಯಾಗಿತ್ತು, ಈಗ ಹೊಸ ನ್ಯೂ ಬಂದಿದೆ, ಅದಕ್ಕೆ ಎರಡನ್ನೂ ತೋರಿಸ್ತಾ ಇದ್ದೀನಿ. ಹಾಗೆಯೇ ಸನ್ಸ್ಕ್ರೀನ್ ಬೆನಿಫಿಟ್ ಏನು ಅಂದರೆ, ಈಗ ಬೇಸಿಗೆಕಾಲ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಕೂಡ ಸನ್ಸ್ಕ್ರೀನ್ನ ಬಳಸಿ. ಹಾಗೆಯೇ ಸನ್ಸ್ಕ್ರೀನ್ ಬಳಸದೆ ಹೋದರೆ ಫೇಸೆಲ್ಲ ಟ್ಯಾನ್ ಆಗಿ ಬ್ಲ್ಯಾಕ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಸನ್ಸ್ಕ್ರೀನ್ನ ಬಳಸಲೇಬೇಕು. ಯಾಕೆಂದರೆ ಈ ಬೇಸಿಗೆಗಾಲ ಆಗಿರೋದ್ರಿಂದ ಬಿಸಿಲು ಹೆವಿ ನಮಗೆ ಫೇಸ್ಗೆ ಹೊರಗಡೆ ಹೋದಾಗ ಬೀಳ್ತಾನೆ ಇರುತ್ತೆ. ನಾವು ಸನ್ಸ್ಕ್ರೀನ್ ಹಾಕೊಂಡ್ರೂ ಕೂಡ ಟ್ಯಾನ್ ಆಗ್ತೀವಿ. ಜಾಸ್ತಿ ಟ್ಯಾನ್ ಆಗದಂತೆ ತಡೆಯೋದಕ್ಕೆ ಸನ್ಸ್ಕ್ರೀನ್ನ ಬಳಸಿ ಅಂತ ಹೇಳ್ತಾ ಇರೋದು. ನೋಡಿ, ನಾನು ಈ ರೀತಿ 2 ಫಿಂಗರಲ್ಲಿ ತೋರಿಸಿದ್ದೀನಲ್ಲ, ಆ ರೀತಿಯೇ ಯೂಸ್ ಮಾಡಿ, ಆ ರೀತಿಯೇ ಫೇಸ್ಗೆ ಅಪ್ಲೈ ಮಾಡಿ ಹಾಕೋಬೇಕು. ಹೊರಗಡೆ ಹೋದಾಗ ಮನೆಯೊಳಗೆ ಇದ್ದೀನಿ ಅಂತ ಅಂದಾಗೂ ಕೂಡ ಸ್ವಲ್ಪ 1 ಫಿಂಗರ್ ಹಚ್ಚಿ, ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ 2 ಫಿಂಗರ್ಸ್ ಅಷ್ಟು ಹಾಕಬೇಕಾಗತ್ತೆ. ಮೊದಲು ಈ ರೀತಿಯಾಗಿತ್ತು, ಈಗ ನ್ಯೂ ಬಂದಿದೆ ಈ ರೀತಿಯಾಗಿ. ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ. ನಾನು ಬಳಸೋದು ನ್ಯೂಟ್ರಿಗೇನ್ ಅವ್ರದ್ದು, ಅದಕ್ಕೆ ಇಲ್ಲಿ ನ್ಯೂಟ್ರಿಗೇನ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಯಾರು ಸ್ಕಿಪ್ ಮಾಡದಂತೆ ಸನ್ಸ್ಕ್ರೀನ್ನ ಪ್ರತಿಯೊಬ್ಬರು ಕೂಡ ಬಳಸಲೇಬೇಕು. ಪ್ಲೀಸ್ ಸನ್ಸ್ಕ್ರೀನ್ನ ಬಳಸಿ, ನಿಮ್ಮ ತ್ವಚೆನ ನೀವೇ ಕಾಪಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.